ವಿಕೃತ ಮನಸ್ಸಿನ ನಗುವಿಗೆ ಭಾರಿ ಆಕ್ರೋಶ. ಬಾಲಕಿಯ ಅತ್ಯಾಚಾರ ಹತ್ಯೆ ಕೇಸ್ನ ಪ್ರೆಸ್ ಮೀಟಲ್ಲಿ ಕಿಲಕಿಲ. ಜೋಕ್ ಮಾಡಿಕೊಂಡು ನಕ್ಕಿದ್ದ IGP ರಮ್ಯಾ ಆ್ಯಂಡ್ ಟೀಮ್. ಇಂಟರ್ನೆಟ್ಟಲ್ಲಿ ಬೆಂಕಿ ಹೊತ್ತಿಸಿದ ನಗು. ನೋಡಿ, ಇದೊಂದು ನಗು. ಈ ನಗು ಇದೀಗ ಇಡೀ ದೇಶದಲ್ಲಿಯೇ ಕಿಚ್ಚನ್ನ ಹಬ್ಬಿಸಿದೆ. ಇದು ಸಾಮಾನ್ಯ ನಗು ಅಲ್ಲ, ವಿಕೃತ ನಗು ಅಂದ್ರೆ ತಪ್ಪಾಗಲ್ಲ. ತಾನು ಎಲ್ಲಿದ್ದೀನಿ, ಏನು ವಿಷಯ ಹೇಳೋಕೆ ಬಂದಿದ್ದೀನಿ ಅನ್ನೋ ಸೀರಿಯಸ್ನೆಸ್ ಇಲ್ಲದೆ ತನ್ನ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳ ಜೊತೆ ಹೋತ್ಲಾ ಹೊಡ್ಕೊಂಡು ಹೆಂಗೆ ನಗ್ತಾ ಇದ್ದಾಳೆ. ಉಗುರನ್ನು ಉಜ್ಜಿಕೊಂಡು ತಮಾಷೆ ಮಾಡ್ತಾ ಆ ಕಡೆ ಈ ಕಡೆ ವಾಲಾಡಿಕೊಂಡು ಮೇಲೆ ಕೆಳಗೆ ನೋಡ್ತಾ ಹೆಂಗೆ ಕೆಟ್ಟ ನಗು ಬೀರ್ತಿದ್ದಾಳೆ. ಅಷ್ಟಕ್ಕೂ ಈಕೆ ತಮಿಳುನಾಡಿನ IGP ರಮ್ಯಾ. ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ 10 ವರ್ಷದ ಬಾಲಕಿಯ ಮೇಲೆ ರೇಪ್ ಹಾಗೂ ಮರ್ಡರ್ ನಡೆದಿತ್ತು. ಈ ಸುದ್ದಿ ತಮಿಳುನಾಡು ಸೇರಿದಂತೆ ದೇಶದಲ್ಲಿಯೇ ದೊಡ್ಡ ಸಂಚಲನ ಆಗಿತ್ತು. ಆರೋಪಿಗಳ ಪತ್ತೆ ಹಚ್ಚಿ ಜೈಲಿಗೂ ಅಟ್ಟಲಾಯಿತು. ರೇಪ್ ಅಂಡ್ ಮರ್ಡರ್ ಕೇಸ್ನ ಮಾಹಿತಿ ಕೇಳಲು ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಯಾವುದರ ಬಗ್ಗೆ ಹೇಳಲು ಬಂದಿದ್ದೇನೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ರಮ್ಯಾ ಜೋಕ್ ಮಾಡಿ ನಕ್ಕಿರೋ ಈ ವಿಡಿಯೋ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈ ದೃಶ್ಯ ವೈರಲ್ ಆಗಿದ್ದೇ ತಡ ಜನ ಕೊತ ಕುದಿಯೋಕೆ ಶುರು ಮಾಡಿದ್ರು. ತಮಿಳುನಾಡು CM ವಿಜಯ್ ಕೂಡ ಈ ದೃಶ್ಯ ನೋಡಿ ಖುದ್ದು ಹೋಗಿದ್ದಾರೆ. ಇಡೀ ರಾಜ್ಯವೇ ನೋವಿನಲ್ಲಿ ಇರಬೇಕಾದ್ರೆ ನಕ್ಕಿರೋ ರಮ್ಯಾ ಹಾಗೂ ಜೊತೆಗಿದ್ದ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಸರ್, ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ. ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.